ಜೀವನದಲ್ಲಿ ನಾವು ಮಾಡುವ ದೊಡ್ಡ ತಪ್ಪುಗಳು ನಾವು ಮಾಡಿದ ಕೆಲಸಗಳಿಂದ ಮಾತ್ರ ಆಗುವುದಿಲ್ಲ, ಮಾಡದೆ ಉಳಿಸಿದ ವಿಷಯಗಳಿಂದಲೂ ಆಗುತ್ತವೆ. ನಮ್ಮ ಬಳಿ ಇರುವುದನ್ನು ಮೆಚ್ಚಿಕೊಳ್ಳದೆ ಹೋಗುವುದು, ಸಂತೋಷವನ್ನು ಒಂದು ದಿನಕ್ಕೆ ಮುಂದೂಡುವುದು, ಇವೆಲ್ಲ ಮೌನವಾಗಿ ನಮ್ಮ ಜೀವನದಿಂದ ಶಾಂತಿಯನ್ನು ಕಸಿದುಕೊಳ್ಳುತ್ತದೆ. ಇವತ್ತಿನ ಈ ಕತೆ ನಿಮ್ಮನ್ನು ಸ್ವಲ್ಪ ನಿಲ್ಲಿಸಿ ಯೋಚಿಸುವಂತೆ ಮಾಡುತ್ತೆ. ಒಂದು ಚಿಕ್ಕ ವಿಷಯ ಹೇಗೆ ಒಂದು ನೆಮ್ಮದಿಯ ಜೀವನವನ್ನು ಅಶಾಂತ ಜೀವನವಾಗಿಸಬಹುದು ಅನ್ನುವುದನ್ನು ತೋರಿಸುತ್ತದೆ. ಈ ಕತೆ ಕೇವಲ ಒಬ್ಬ ರೈತನ ಬಗ್ಗೆ ಅಲ್ಲ, ಇದು ನನ್ನ ಬಗ್ಗೆ, ನಿಮ್ಮ ಬಗ್ಗೆ ಕೂಡ ಹೌದು. ಒಂದು ದಿನ ಒಬ್ಬ ರಾಜ ತನ್ನ ಚುರುಕು ಬುದ್ಧಿಯ ಮಂತ್ರಿಯ ಜೊತೆ ಹಳ್ಳಿಯ ಕಡೆ ದೀರ್ಘ ನಡಿಗೆಗೆ ಹೊರಟನು. ನಡಿಗೆ ಮಧ್ಯೆ ಅವರಿಗೆ ಒಂದು ದೃಶ್ಯ ಕಾಣಿಸಿತು. ಒಬ್ಬ ಬಡ ರೈತ ಅವನ ಹೆಂಡತಿ ಮತ್ತು ಮಗನ ಜೊತೆ ನಗುತ್ತಾ ಕುಣಿಯುತ್ತಾ ಒಬ್ಬರನ್ನೊಬ್ಬರು ಹುರಿದುಂಬಿಸುತ್ತಾ ಅಪಾರ ಸಂತೋಷದಿಂದ ಬದುಕುತ್ತಿದ್ದರು. ಅವರ ಮನೆ ಬಡವಾಗಿತ್ತು, ಆದರೆ ಅವರ ಮುಖಗಳಲ್ಲಿ ಶ್ರೀಮಂತಿಕೆ ಇತ್ತು. ಈ ದೃಶ್ಯವನ್ನು ನೋಡಿ ರಾಜನಿಗೆ ಆಶ್ಚರ್ಯವಾಯಿತು. ಅವನು ಮಂತ್ರಿಯ ಕಡೆ ತಿರುಗಿ ಕೇಳಿದ, ನಮ್ಮ ಬಳಿ ಎಲ್ಲವೂ ಇದೆ, ಆದರೂ ಅವರು ನಮಗಿಂತ ಹೆಚ್ಚು ಸಂತೋಷವಾಗಿದ್ದಾರೆ, ಇದು ಹೇಗೆ ಸಾಧ್ಯ? ಆಗ ಆ ಮಂತ್ರಿ ನಗುತ್ತಲೇ ಉತ್ತರಿಸಿದ, ಅವರು ಸಂತೋಷವನ್ನು ಮುಂದೂಡುವವರ ಗುಂಪಲ್ಲಿ ಇಲ್ಲ ಎಂದು. ರಾಜನಿಗೆ ಕುತೂಹಲ, ಹಾಗಂದ್ರೆ ಏನು? ಮಂತ್ರಿ ಹೇಳಿದ, ನೀವು ನನಗೆ 99 ಚಿನ್ನದ ನಾಣ್ಯವನ್ನು ಕೊಡಿ ಮತ್ತು 6 ತಿಂಗಳ ಸಮಯ ಕೊಡಿ, ನಂತರ ನಿಮಗೇ ಅರ್ಥ ಆಗುತ್ತೆ. ರಾಜ ಒಪ್ಪಿಕೊಂಡ. 99 ಚಿನ್ನದ ನಾಣ್ಯಗಳನ್ನು ಮಂತ್ರಿಗೆ ಕೊಟ್ಟ. ಆ ರಾತ್ರಿ ಮಂತ್ರಿ ಆ ಚಿನ್ನದ ನಾಣ್ಯವನ್ನು ಒಂದು ಚೀಲದಲ್ಲಿ ಹಾಕಿ ರೈತನ ಮನೆಯ ಹೊರಗಡೆ ಇಟ್ಟ. ಬೆಳ್ಳಿಗೆ ರೈತ ಆ ಚೀಲವನ್ನು ಕಂಡ. ಚೀಲವನ್ನು ನೋಡಿ ಅವನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಹೆಂಡತಿ ಮತ್ತು ಮಗ ಕೂಡ ಓಡಿ ಬಂದರು. ಒಟ್ಟಿಗೆ ನಾಣ್ಯವನ್ನು ಎನಿಸಿದರು. ಒಮ್ಮೆ, 2 ಬಾರಿ, 3ನೇ ಬಾರಿ, ಎಷ್ಟೇ ಎಣಿಸಿದರೂ ಅವು 99 ಮಾತ್ರ. ರೈತ ಯೋಚಿಸಿದ, ಯಾರಾದರೂ ಕೊಟ್ಟಿದ್ರೆ 100 ಕೊಡಬಹುದಿತ್ತಲ್ವಾ, ಈ 99 ಯಾಕೆ? ಆ ಕ್ಷಣದಿಂದ ಅವನ ಮನಸ್ಸಲ್ಲಿ ಒಂದು ಕೊರತೆ ಹುಟ್ಟಿತು. ಒಂದು ಚಿನ್ನದ ನಾಣ್ಯ ಇನ್ನೂ ಸಿಕ್ಕಿದ್ರೆ ನನ್ನ ಜೀವನ ಸಂಪೂರ್ಣವಾಗುತ್ತೆ. ಅವನು ಹಿಂದಿಗಿಂತ ಹೆಚ್ಚು ಕೆಲಸ ಮಾಡಲು ಶುರು ಮಾಡಿದ. ವರ್ಷಗಳೇ ಬೇಕಾದರೂ ಸರಿ, ಒಂದು ನಾಣ್ಯ ಬೇಕೇ ಬೇಕು ಅನ್ನೋ ಹಠ. ಯಾವುದೇ ರೀತಿ ಖರ್ಚು ಮಾಡದೆ ಒಮ್ಮೆ 100 ಚಿನ್ನದ ನಾಣ್ಯ ಆದರೆ ನಂತರ ಏನು ಬೇಕಾದರೂ ಖರ್ಚು ಮಾಡುವ ಅನ್ನುವಂಥ ಮನಸ್ಥಿತಿಗೆ ಬಂದ. ಇತ್ತ ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲ, ಅಡುಗೆ ಪದಾರ್ಥಗಳು ಇಲ್ಲ. ಮನೆಯವರು ಕಷ್ಟಪಡಲು ಪ್ರಾರಂಭ ಮಾಡಿದರು. ಒಂದು ದಿನ ಅವನ ಹೆಂಡತಿ ಮನೆಯ ಖರ್ಚಿಗೆ 2 ನಾಣ್ಯಗಳನ್ನು ಬಳಸಿದಳು. ಆ ಸಂಜೆ ರೈತ ಚಿನ್ನ ಎಣಿಸಿದಾಗ ಅವು 97 ಆಗಿದ್ದವು. ಅವನು ಕೋಪದಿಂದ ಕೇಳಿದ, 2 ನಾಣ್ಯ ಎಲ್ಲಿ? ಹೆಂಡತಿ ಶಾಂತವಾಗಿ ಉತ್ತರಿಸಿದಳು, ಮನೆಗೆ ಬೇಕಾದ ಸಾಮಾನು ತಗೊಂಡೆ. ಆದರೆ ರೈತ ತುಂಬ ಕೂಗಾಡಿದ. ಮುಂದಿನ ದಿನ ಅವನ ಮಗ ಅವನ ಹುಟ್ಟುಹಬ್ಬಕ್ಕೆ ನನ್ನ ಅಮ್ಮನಿಗೆ ಅಪ್ಪನಿಗೆ ಬಟ್ಟೆ ತರುವ ಎಂದು 2 ನಾಣ್ಯ ತೆಗೆದುಕೊಂಡ. ಈ ಬಾರಿ ರೈತನ ಕೋಪ ಇನ್ನೂ ಹೆಚ್ಚಾಯಿತು. ನಗು ಮಾಯವಾಯಿತು, ಜಗಳ ಶುರುವಾಯಿತು, ಶಾಂತಿ ಒತ್ತಡವಾಯಿತು. ಹೀಗೆ 6 ತಿಂಗಳು ಕಳೆಯಿತು. 6 ತಿಂಗಳ ನಂತರ ಮಂತ್ರಿ ರಾಜನನ್ನು ಅದೇ ಸ್ಥಳಕ್ಕೆ ಕರೆದುಕೊಂಡು ಬಂದನು. ಈ ಬಾರಿ ಅದೇ ಮನೆಯಲ್ಲಿದ್ದವರು ಒಬ್ಬರ ಮೇಲೊಬ್ಬರು ಕೂಗಾಡುತ್ತಿದ್ದರು. ನಗು ಇಲ್ಲ, ಸಂತೋಷ ಇಲ್ಲ, ಶಾಂತಿ ಇಲ್ಲ. ರಾಜನಿಗೆ ನೋವಾಯಿತು. ಅವನು ಮಂತ್ರಿಯನ್ನು ಕೇಳಿದ, ಇವತ್ತಾದರೂ ಹೇಳು, ಈ ಜೀವನ ಪೂರ್ತಿ ಕಾಣೆಯಾಗಿರುವ ಒಂದನ್ನು ಹುಡುಕುವವರು ಅಂದರೆ ಯಾರು? ಅಂದರೆ ಏನು? ಮಂತ್ರಿ ಶಾಂತವಾಗಿ ಉತ್ತರಿಸಿದ, ಜೀವನ ಪೂರ್ತಿ ಕಾಣೆಯಾಗಿರುವ ಒಂದನ್ನು ಹುಡುಕುವವರು ಅಂದರೆ ಈ 99 ನಾಣ್ಯಗಳು ಇದ್ದರೂ ಸಹ ಕಾಣೆಯಾಗಿರುವ ಒಂದನ್ನು ಹುಡುಕುವವರು. ಈ ಹುಡುಕಾಟದಲ್ಲಿ ಅವರ ಬಳಿ ಇರುವ 99 ಆನಂದಿಸಲು ಮರೆಯುತ್ತಾರೆ. ಈ ಕತೆ ನಮಗೆ ಹೇಳುವುದೇನು? ಸಂತೋಷವನ್ನು ನಾಶ ಮಾಡುವುದು ಕಡಿಮೆ ಅಲ್ಲ, ಅಂದರೆ ನಮ್ಮ ಹತ್ರ ತುಂಬ ಕಡಿಮೆ ಉಂಟು, ನಮ್ಮ ಹತ್ರ ಏನೂ ಇಲ್ಲ ಅನ್ನುವಂಥ ಭಾವನೆಯಲ್ಲ. ಹೆಚ್ಚಿನ ಹಂಬಲ, ಕೃತಜ್ಞತೆಯಿಂದ ಹೋಲಿಕೆಗೆ ಹೋಗುವ ಒಂದು ಯೋಚನೆ, ಸಂಪತ್ತನ್ನು ಚಿಂತೆಯಾಗಿ, ಆಕಾಂಕ್ಷೆಯನ್ನು ವ್ಯಸನವಾಗಿ, ಪ್ರೀತಿಯನ್ನು
ಸಂಘರ್ಷವಾಗಿ ಮಾಡುತ್ತದೆ. ಗುರಿಗಳು ನಿಯಂತ್ರಣ ತಪ್ಪಿದರೆ ಅವು ಮೌನವಾಗಿ ನಮ್ಮ ಶಾಂತಿಯನ್ನು ಕದಿಯುತ್ತವೆ. ಇಂದು ನಾವು ಉಪಯೋಗಿಸದೆ ಉಳಿಸಿದ ಸಮಯ ನಾಳೆ ಮರಳಿ ಸಿಗುವುದಿಲ್ಲ. ಪೂರ್ಣತೆಯನ್ನು ಹಿಂಬಾಲಿಸುವುದಲ್ಲ, ವರ್ತಮಾನವನ್ನು ಮೆಚ್ಚಿಕೊಳ್ಳುವುದೇ ನಿಜವಾದ ಸಂತೋಷ. ಕೊನೆಯದಾಗಿ ಒಂದು ಮಾತು, ಸಂತೋಷ ಪರಿಸ್ಥಿತಿಯಲ್ಲಿಲ್ಲ, ಅದು ನಮ್ಮ ಮನಸ್ಥಿತಿಯಲ್ಲಿದೆ. ಜೀವನವನ್ನು ಒಂದು ದಿನಕ್ಕಾಗಿ ಕಾಯದೆ ಇಂದೇ ಬದುಕಿ. ಧನ್ಯವಾದಗಳು.